ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕರೋಡ್ಪತಿ ಶೋಗೆ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ವಿಶೇಷ ಅತಿಥಿಯಾಗಿ ಹಾಜರಿದ್ದರು. ಈ ವೇಳೆ ರಿಷಬ್ ತಮ್ಮ ಚಿತ್ರರಂಗದ ಪ್ರವೇಶ ಮತ್ತೆ ಕರಿಯರ್ ಕುರಿತು ಮಾತನಾಡಿದ್ರು. ಹೀಗಾಗಿ ಶೋನಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದಾರೆ. ಶೋನಲ್ಲಿ ಅಮಿತಾಬ್ ಬಚ್ಚನ್ ರಿಷಬ್ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅವ್ರು ಹೇಳಿದ್ದು, ತಮ್ಮ ಮಗಳು ಶ್ವೇತಾ ಬಚ್ಚನ್ ಕಾಂತಾರ ಚಿತ್ರನ ನೋಡಿದ ಬಳಿಕ ಕೆಲ ದಿನಗಳ ಕಾಲ ನಿದ್ರೆನೇ ಮಾಡಿರ್ಲಿಲ್ವಂತೆ. ನಿಮ್ಮ ನಟನೆಗೆ ಶ್ವೇತಾ ಫಿದಾ ಆಗಿದ್ದಾಳೆ ಅಂತಲೂ ಅಮಿತಾಬ್ ರಿಷಬ್ಗೆ ಹೇಳಿದ್ರು. ರಿಷಬ್ ಈ ಪ್ರತಿಕ್ರಿಯೆಗೆ ಸಂತೋಷ ಪಟ್ರು. ತಮ್ಮ ಅಭಿನಯಕ್ಕೆ ಬಚ್ಚನ್ ಕುಟುಂಬದಿಂದ ಮೆಚ್ಚುಗೆ ಸಿಕ್ಕಿದ್ದು ತುಂಬಾ ಮಹತ್ವದ ಸಂಗತಿ ಅಂತ ರಿಷಬ್ ಹೇಳಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ಅವರು ಬರೋಬ್ಬರಿ 12.50 ಲಕ್ಷ ರೂಪಾಯಿ ಹಣನ ಗೆದ್ದಿದ್ದಾರೆ. ಈ ಹಣವನ್ನ ದೈವಾರಾಧಕರು ಹಾಗೇನೆ ಸರ್ಕಾರಿ ಶಾಲೆಗಳ ಏಳಿಗೆಗೆ ಬಳಕೆ ಮಾಡೋದಾಗಿ ರಿಷಬ್ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಅವರು ತಮ್ಮ ಹಳೆಯ ಕತೆಗಳನ್ನ ಹೇಳ್ಕೊಂಡ್ರು. ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನ ನಾನು ಆರಾಧಿಸ್ತೀನಿ, ಹಿಂದಿಯಲ್ಲಿ ನೀವೇ ನಮ್ಮ ಫೇವರಿಟ್ ಅಂತ ಹೇಳಿದ್ರು. ರಿಷಬ್ ಶೆಟ್ಟಿ ಅವರು 12 ಪ್ರಶ್ನೆಗಳನ್ನ ಎದುರಿಸಿದ್ರು. ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 12.5 ಲಕ್ಷ ರೂಪಾಯಿಯನ್ನ ಗೆದ್ದಿದ್ದಾರೆ. ರಿಷಬ್ ಅವರು ಆಟ ಶುರುವಾಗೋದಕ್ಕೂ ಮೊದಲೇ ಹಣವನ್ನ ಎಲ್ಲಿ ಬಳಸ್ತೀನಿ ಅನ್ನೋದನ್ನ ವಿವರಿಸಿದ್ರು. ರಿಷಬ್ ಫೌಂಡೇಶನ್ ಅನ್ನ ನಾನು ನಡೆಸ್ತಾ ಇದ್ದೀನಿ. ಇದರಲ್ಲಿ ಬಂದಂತ ಹಣವನ್ನ ನಾನು ಚಾರಿಟಿ ಮೂಲಕ ಸರ್ಕಾರಿ ಶಾಲೆ ಹಾಗೇನೆ ದೈವ ನರ್ತಕರಿಗೆ ಸಹಾಯ ಮಾಡೋದಕ್ಕೆ ಬಯಸ್ತೀನಿ ಅಂತ ರಿಷಬ್ ಹೇಳಿದ್ರು. ಇದಕ್ಕೆ ಅಮಿತಾಬ್ ಸಂತೋಷ ಹೊರಹಾಕಿದ್ರು. ಕಾಂತಾರ ಹಾಗೇನೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ದೈವದ ಬಗ್ಗೆ ರಿಷಬ್ ಹೇಳಿದ್ದಾರೆ. ಅವರು ಈ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು, ಸಾಕಷ್ಟು ಅಧ್ಯಯನ ಕೂಡ ನಡೆಸಿದ್ರು. ಆದಾಗ್ಯೂ ಕೂಡ ದೈವಕ್ಕೆ ಅಪಪ್ರಚಾರ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು. ಇದರ ಮಧ್ಯೆನೇ ದೈವಾರಾಧಕರ ಏಳಿಗೆಗೆ ಅವರು ದುಡಿತಿದ್ದಾರೆ ಅನ್ನೋದು ಖುಷಿಯ ವಿಚಾರವಾಗಿದೆ.